ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಎಸ್ಐಟಿ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಗಂಭೀರ ನ್ಯೂನತೆಗಳಿದ್ದು ಸಮಗ್ರ ಹಾಗೂ ಪಾರದರ್ಶಕ ತನಿಖೆ ನಡೆಸದಿದ್ದರೆ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳುವುದಾಗಿ ಜೆಡಿಎಸ್ ಕಾನೂನು ಘಟಕದ ಮಾಜಿ ಉಪಾಧ್ಯಕ್ಷ ಎಂಬಿ ವಿಶ್ವನಾಥ್ ಎಚ್ಚರಿಸಿದರು. ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು, ಎಸ್ಐಟಿ ತನಿಖೆ ಹಾಗೂ ಚಾರ್ಜ್ ಶೀಟ್ನಲ್ಲಿ ಗಂಭೀರ ಲೋಪಗಳು ಕಂಡುಬಂದಿದ್ದು ಕೆಲವರ ಹೆಸರನ್ನ ಉದ್ದೇಶಪೂರ್ವಕವಾಗಿ ಕೈಬಿಟ್ಟಿರುವುದು ಅನುಮಾನಾಸ್ಪದವಾಗಿದೆ. ಸಂಪೂರ್ಣ ನಿಷ್ಪಕ್ಷಪಾತ ತನಿಖೆ ನಡೆಸಿ ಚಾರ್ಜ್ ಶೀಟ್ ತಿದ್ದುಪಡಿ ಮಾಡಬೇಕು. ಬೇಡಿಕೆ ಈಡೇರದಿದ್ದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಒಂದು ಸಂಬಂಧಪಟ್ಟಂತೆ ಏನು ಪೆನ್ ಡ್ರೈವ್ ಹಂಚಿಕೆ ಆಯಿತು ಈ ಕಳೆದ ಲೋಕಸಭಾ ಚುನಾವಣೆಯ ಸಂಬಂಧದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಂತ ಹೇಳಿ ನಮ್ಮ ಲೀಗಲ್ ಸೆಲ್ನಲ್ಲಿ ಇದ್ದಂತಹ ಒಬ್ಬರು ಸದಸ್ಯರು ವಕೀಲರಾದಂತಹ ಎಂ.ಜಿ. ಪೂರ್ಣಚಂದ್ರ ಅವರು ಒಟ್ಟು 52 ಜನದ ಮೇಲೆ ಒಂದು ಫಿರ್ಯಾದನ್ನ ಕೊಟ್ಟಿದ್ವಿ. 52 ಜನದ ಮೇಲೆ ಕೊಡಬೇಕಾದ್ರೆ ನಾವು ಮುಖ್ಯವಾದ ಆರೋಪಿಗಳನ್ನು ಹೆಸರಿಸಿದ್ವು. ಅದರಲ್ಲಿ ಪೂರ್ಣಚಂದ್ರ ಅವರು ನವೀನ್ ಗೌಡ ಅಂತ ಅವರನ್ನ ಮಾಡಿಸಿದ್ರು, ಮತ್ತೆ ಕ್ವಾಲಿಟಿ ಬಾರ್ ಶರತ್ ಅವರನ್ನ ಮಾಡಿಸಿದ್ರು, ಮತ್ತೆ ಈಗ ಹಾಲಿ ಏನು ಸಂಸದರಾಗಿದ್ದಾರೆ ಶ್ರೇಯಸ್ ಪಟೇಲ್ ಅವರು ಅವ್ರನ್ನೂ ಕೂಡ ಮಾಡಿದ್ರು. ಜೊತೆಗೆ ಇನ್ನು ಒಟ್ಟು 52 ಜನದ ಹೆಸರನ್ನ ಇದು ಮಾಡಿದ್ರು. ಪೊಲೀಸ್ನವರು ತನಿಖೆ ಮಾಡಬೇಕಾದ್ರೆ ಏನು ನಿಷ್ಪಕ್ಷಪಾತವಾದ ತನಿಖೆನ ಮಾಡಲಿಲ್ಲ. ಮಾಡಬೇಕಾದ್ರೆ ನಮ್ಮಲ್ಲಿ ಏನಿದೆ, ಈ CRPC 154ರಿಂದ 173ವರೆಗೆ ಪ್ರೊವಿಷನ್ಸ್ ಇದೆ. ಈ ಥರ ಇನ್ವೆಸ್ಟಿಗೇಷನ್ ಅನ್ನು ಮಾಡಬೇಕಾದ್ರೆ ನಾವು ಏನೇನನ್ನ ಇದು ಅನುಸರಿಸಬೇಕು, ಯಾವ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಇದೆ ಇದಕ್ಕೆ ಅಂತ. ಏನೋ FIR ಮಾಡಿಬಿಟ್ರು. FIR ಮಾಡಿದ ಮೇಲೆ ಸಮನಿಂಗ್ ಅಂತ ವಿಟ್ನೆಸಸ್ ಅನ್ನ ಯಾರ್ಯಾರನ್ನ ನಾವು ಹೇಳಿರ್ತೀವಿ ಅವರನ್ನ ಮಾಡಲೇ ಇಲ್ಲ. ಅದರಲ್ಲಿ ನಾವು ಮುಖ್ಯವಾದ ವಿಟ್ನೆಸ್ ಅನ್ನ CR ಶಂಕರ್ ಅಂತ ನಗರಸಭಾ ಸದಸ್ಯರು ಅವರು ಕಣ್ಣಾರೆ ಕಂಡಿದ್ದು ಈ ಪೆನ್ ಡ್ರೈವ್ ನ ಎಚ್ಕೊಂಡು ಹೋಗ್ತಾ ಇದ್ದಿದ್ದಿಲ್ಲ. ಅವರನ್ನ ಇವತ್ತರೆಗೂ ಕೂಡ ಈ ತನಿಖಾಧಿಕಾರಿ ಅವರು ವಿಚಾರಣೆ ಮಾಡಲೇ ಇಲ್ಲ, ಕರೆಸಲೂ ಇಲ್ಲ. ಹಾಗೇನೆ ಪೆನ್ ಡ್ರೈವ್ನ ಮೂಲ ಇದಕ್ಕೆ ಏನಾಗುತ್ತೆ ಅಂದ್ರೆ ಈ ಏನೋ ಚಾರ್ಜ್ ಶೀಟ್ ನಾವು ಸಲ್ಲಿಸ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. 52 ಜನದ ಮೇಲೆ ನಾವು ಫಿರ್ಯಾದನ್ನ ಸಲ್ಲಿಸಿದ್ರೆ ಇವರು 39 ಜನದ ಮೇಲೆ ಮಾತ್ರ ಚಾರ್ಜ್ ಶೀಟ್ ಅನ್ನ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸಲ್ಲಿಸಬೇಕಾದ್ರೆ ಆ ಉಳಿದ ಜನನ ಯಾವ ಗ್ರೌಂಡ್ ಮೇಲೆ ಕೈ ಬಿಡಲಾಗಿದೆ ಅಂದ್ರೆ ಇವ್ರ ಮೇಲೆ ಯಾವ ಕಾರಣಕ್ಕೆ ದೋಷಾರೋಪಣ ಸಾಬೀತಾಗಲಿಲ್ಲ, ಯಾಕಾಗಲಿಲ್ಲ, ನಮ್ಮ ತನಿಖೆ ಯಾವ ಹಂತದಲ್ಲಿತ್ತು, ಈ ಆರೋಪಿಗಳನ್ನ ಕೈ ಬಿಡಬೇಕಾದ್ರೆ ನಾವು ಏನು ಕಾರಣದಿಂದ ಇವ್ರನ್ನ ಬಿಟ್ಟಿದ್ದೀವಿ ಅನ್ನೋದನ್ನ ಯಾವುದೇ ಸ್ಪಷ್ಟ ಇದನ್ನ ಈ ದೋಷಾರೋಪಣಾ ಪಟ್ಟಿಯಲ್ಲಿ ನಮೂದು ಮಾಡಿಲ್ಲ. ಇಷ್ಟು ನಮ್ಮ ಒಂದು ಇದಿದೆ ಸರ್. ಮೂಲ ಏನಂದ್ರೆ ಈ ಪೆನ್ ಡ್ರೈವ್ ನ ಮೂಲ ಹುಡುಕ್ಬೇಕಲ್ವಾ. ಈಗ ಅದು ಎಲ್ಲಿ ಹುಟ್ಟಿತು, ಪೆನ್ ಡ್ರೈವ್ ನ ಹಂಚಿಕೆ ಆಯ್ತು, ಹಂಚಿದವರಾಯ್ತು, ವಾಟ್ಸಾಪ್ನಲ್ಲಿ ಯಾರೋ ಸಂದೇಶ ಮಾಡಿದ್ರು, ಅವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರು. ಇದಕ್ಕೆ ಪ್ರೇರೇಪಣೆ ಮಾಡಿದವರು ಯಾರು, ಅದನ್ನ ತಂದು ಕೊಟ್ಟವರು ಯಾರು? ಪತ್ರಿಕಾಗೋಷ್ಠಿಯಲ್ಲಿ ಶೇಷಾದ್ರಿ, ಧರಣಿ, ನಯನಾ, ಲೋಕೇಶ್ ಇತರರು ಉಪಸ್ಥಿತರಿದ್ದರು.